ಸುಲಗ್ನ ಸಾವಧಾನ. ಕಾರ್ ಮನೆ ಮುಂದೆ ನಿಂತಾಗ ಗೌತಮಿ ಕೆಳಗೆ ಇಳಿದಳು. ಭುವನ್ ಕಾರ್ ಪಾರ್ಕ್ ಮಾಡಿ ಬರಲು ಹೋದ. ಗೌತಮಿ ಮಧ್ಯಾಹ್ನ ಹೊರಟಿದ್ದರಿಂದ ಲೈಟ್ ಹಾಕಿ ಹೋಗಿರಲಿಲ್ಲ. ಹಾಗಾಗಿ ಮನೆಯಿಡೀ ಕತ್ತಲೆ ತುಂಬಿತ್ತು. ಆದರೆ ಗೌತಮಿಗೆ ಯಾಕೋ ತನ್ನ ತವರು ಮನೆಗಿಂತಲೂ ಕತ್ತಲಿರುವ ಈ ಮನೆಯೇ ಹೆಚ್ಚು ಆಪ್ತ ಎನಿಸತೊಡಗಿತು. ಸದಾ ವಿಷ ಕಾರುವ ನೆಂಟರು, ತಪ್ಪು ಮಾಡಲಿ ಅಂತ ಕಾದು ನಿಂತಿರುವ ಬಂಧುಗಳು, ಸಣ್ಣ ಸಣ್ಣ ವಿಷಯಕ್ಕೂ ಹಂಗಿಸಿ ಆಡಿಕೊಳ್ಳುವ ನೆಂಟರಿಷ್ಟರಿಗಿಂತ ಈ ಜನರಿಲ್ಲದ ಮನೆಯೇ ಎಷ್ಟೋ ಹಿತವಾಗಿದೆ ಅಂತ ಅವಳಿಗೆ ಅನ್ನಿಸಿತು. ಈಗಲೇ ಇಷ್ಟು ಆಡಿಕೊಂಡವರು ಇನ್ನು ಮುಂದಿನ ವರ್ಷ ತಾನು ಡಿವೋರ್ಸ್ ತೆಗೆದುಕೊಂಡು ಅಪ್ಪನ ಮನೆಗೆ ಪರ್ಮನೆಂಟ್ ಆಗಿ ಹೋದರೆ ಇನ್ನೆಷ್ಟು ಆಡಿಕೊಳ್ಳಬಹುದು ಅಂತ ಯೋಚಿಸಿ ಗೌತಮಿಗೆ ಎದೆ ನಡುಗಿತು. ನಾನೇನು ತಡೆದುಕೊಳ್ತೇನೆ, ಆದರೆ ಅಪ್ಪ ಅಂತ ಯೋಚಿಸಿ ಅವಳ ಕಣ್ಣಲ್ಲಿ ನೀರಾಡಿತು. ಭುವನ್ ಕಾರ್ ನಿಲ್ಲಿಸಿ ಬಂದವನು ಮನೆಯ ಬಾಗಿಲಿನ ಮುಂದೆ ಪ್ರತಿಮೆಯಂತೆ ನಿಂತಿರುವ ಹುಡುಗಿಯನ್ನು ನೋಡಿ ನಸುನಕ್ಕ. ಇಷ್ಟವಿಲ್ಲದ ಮದುವೆ, ಅದು ಪರಿಚಯವೇ ಇಲ್ಲದ ನನ್ನ ಜೊತೆ. ಪಾಪ, ತಂದೆಗಾಗಿ ಎಲ್ಲ ನೋವನ್ನು ಮರೆತ ಹಾಗೆ ಎಷ್ಟು ಅದ್ಭುತವಾಗಿ ನಟಿಸುತ್ತಾಳಲ್ಲ. ಇಂಥ ಹುಡುಗಿ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದುಕೊಳ್ಳುತ್ತಾ ಅವಳ ಹತ್ತಿರ ಬಂದು ನಿಂತ. ಅವಳ ಮುಖದ ಮುಂದೆ ಚಿಟಕೆ ಹೊಡೆಯುತ್ತಾ, ಹೆಲೋ ಮಿಸ್, ಹೆಣ್ಣು ಮೊದಲ ಬಾರಿ ಗಂಡನ ಮನೆಗೆ ಬಂದಾಗ ಮಾತ್ರ ಸೇರಕ್ಕಿ ಒದ್ದು ಒಳಗೆ ಕಾಲಿಡುವ ಪದ್ಧತಿ ಇರುವುದು. ಪ್ರತಿದಿನ ಅದನ್ನೇ ಮಾಡೋಕ್ಕಾಗಲ್ಲ. ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಸೇರಕ್ಕೆ ಒದಿಯೋಕ್ಕ? ಅಯ್ಯ ಬನ್ನಿ ಬನ್ನಿ ಎನ್ನುತ್ತಾ ಸ್ವಿಚ್ ಬೋರ್ಡ್ ಕಡೆಗೆ ಸ್ವಿಚ್ ಆನ್ ಮಾಡಲು ಹೊರಟ. ಅಷ್ಟರಲ್ಲಿ ಗೌತಮಿ ತನ್ನ ಕಣ್ಣೀರು ಒರೆಸಿಕೊಂಡು, ಥ್ಯಾಂಕ್ ಗಾಡ್, ಅವನು ನನ್ನ ಕಣ್ಣೀರು ನೋಡಲಿಲ್ಲ ಎಂದುಕೊಳ್ಳುತ್ತಾ ಮನೆ ಒಳಗೆ ತನ್ನ ಬಲಗಾಲಿಟ್ಟಳು. ತಕ್ಷಣ ಝಕ್ಕಂತ ಲೈಟ್ ಆನ್ ಆಯಿತು. ನೀವು ಈ ಮನೆ ಮಹಾಲಕ್ಷ್ಮಿ ಕಣ್ರಿ, ನೀವು ಕಾಲಿಟ್ಟ ಕೂಡಲೇ ಮನೆಯೆಲ್ಲ ಬೆಳಕಾಯಿತು ಅಂತ ಹೇಳುತ್ತಾ ಭುವನ್ ಅಡುಗೆ ಮನೆಗೆ ನಡೆದ. ನಂತರ ಅವಳಿಗೆ ಕಾಣದಂತೆ ತನ್ನ ತಲೆಗೆ ಮುಟುಕಿಕೊಳ್ಳುತ್ತಾ, ಥತ್, ಯಾಕಿಷ್ಟು ಓವರ್ ಆಗಾಡ್ತಾ ಇದ್ದೀನಿ ನಾನು? ಒಂದೊಂದು ಸಲ ಇದು ನಾಟಕದ ಮದುವೆ ಅಂತ ಮರ್ತೇ ಹೋಗುತ್ತೆ. ಭುವನ್, ಹುಷಾರಾಗಿರು. ಏನೇನೋ ಮಾತಾಡಿ ಆ ಹೆಣ್ಣು ಮಗುವಿನ ಮನಸ್ಸು ನೋಯಿಸ್ಬೇಡ. ಕೂಲ್ ಕೂಲ್ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಆದರೆ ಹೊರಗಿದ್ದ ಗೌತಮಿಯ ಮನಸ್ಸು ಅವನು ಹೇಳಿದ್ದು ಕೇಳಿ ತುಂಬ ಖುಷಿಪಟ್ಟಿತ್ತು. ತಾವು ಕಾಲಿಟ್ಟ ಮನೆಯ ಭಾಗ್ಯಲಕ್ಷ್ಮಿ ಆಗಬೇಕು ಅಂತಲೇ ಅಲ್ವೇ ಎಲ್ಲ ಹೆಣ್ಣು ಮಕ್ಕಳು ಬಯಸುವುದು. ಗೌತಮಿಗೆ ತನ್ನ ಜನ್ಮ ಸಾರ್ಥಕ ಎನಿಸಿತು. ಅವಳು ಖುಷಿಯಿಂದ ತನ್ನ ರೂಮಿಗೆ ನಡೆದಳು. ಗೌತಮಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಾಗ ಕುಕ್ಕರ್ ವಿಷಲ್ ಕೂಗುತ್ತಿತ್ತು. ಭುವನ್ ನಡುಮನೆಯಲ್ಲಿ ಲ್ಯಾಪ್ಟಾಪಿನಲ್ಲಿ ಏನೋ ವರ್ಕ್ ಮಾಡಿಕೊಳ್ಳುತ್ತಿದ್ದ. ಗೌತಮಿ ರೂಮಿನಿಂದ ಹೊರಗೆ ಬಂದ ನಂತರ ಕುಕ್ಕರ್ 2 ಬಾರಿ ಕೂಗಿತ್ತು. ಭುವನ್ ಅವರೇ, ಕುಕ್ಕರ್ ಎಷ್ಟು ಸಲ ವಿಷಲ್ ಹೊಡೆದಿದೆ ಅಂತ ಗೌತಮಿ ಕೂಗಿ ಕೇಳಿದಳು. ಭುವನ್ ತಲೆ ಎತ್ತಿ, ಮೈ ಗಾಡ್, ಕುಕ್ಕರ್ ಇಟ್ಟಿದ್ದೀನ, ಮರ್ತೇ ಬಿಟ್ಟಿದ್ದೆ, ಬಾಪ್ರೆ ಎನ್ನುತ್ತಾ ಓಡಿ ಬಂದು ಒಲೆ ಆರಿಸಿದ. 3 ಸಲ ಅಲ್ದ್ರಿ, 6 ಸಲ ಕೂಗಿರ್ಬೇಕು. ನೀವು ಹೇಳ್ದೆ ಇದ್ದಿದ್ರೆ ಇವತ್ತು 2ರಲ್ಲಿ 1 ಆಗ್ತಿತ್ತು ಎಂದ ಏದು ಸಿರು ಬಿಡುತ್ತಾ. ಗೌತಮಿ ನಗುತ್ತಾ, ಒಲೆ ಆರಿಸೋಕೆ ಅಂತ ನೀವ್ಯಾಕೆ ಎದ್ದು ಬಿದ್ದು ಓಡ್ ಬಂದ್ರಿ? ನಾನಿಲ್ಲೇ ನಿಂತಿದ್ನಲ್ಲ, ನನಗೆ ಹೇಳಿದ್ರೆ ನಾನೇ ಆರಿಸ್ತಿದ್ನಪ್ಪ ಎಂದಳು. ಭುವನ್ ನಾಚಿಕೊಳ್ಳುತ್ತಾ, ಛೇ, ನೀವೇನು ನಮ್ಮನೆ ಕೆಲಸದವ್ರ? ನೀವು ನಮ್ಮನೆ ಗೆಸ್ಟು. ನಿಮಗೆ ನಾನು ಹೇಗೆ ಆರ್ಡರ್ ಮಾಡಲಾಗುತ್ತೆ? ಅಡುಗೆ ಮಾಡಬೇಕಾದ್ದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ, ನೀವು ಹೊರಗೆ ಕೂತೀರಿ ಎಂದ. ಅಂದಹಾಗೆ ಭುವನ್, ನಿಮಗೆ ಅಡುಗೆ ಚೆನ್ನಾಗಿ ಮಾಡಲು ಬರುತ್ತೆ ತಾನೇ ಕೇಳಿದಳು ಗೌತಮಿ ಅನುಮಾನದಿಂದ. ಹ್ಞೂ ಕಣ್ರಿ, ಯಾಕೆ ನೋಡಿ, ನಾನು ಮಾಡಿದ ಅಡುಗೆ ತಿಂದು ನಾನಿನ್ನೂ ಬದುಕಿದ್ದೀನಿ ಎಂದ ಭುವನ್ ನಗುತ್ತಾ. ಗೌತಮಿ ನಗುತ್ತಾ ಹೊರ ನಡೆದಳು. ಭುವನ್ ಅನ್ನ ಸಾರು ಮಾತ್ರ ಮಾಡಿದ್ದ. ಫ್ರಿಡ್ಜಲ್ಲಿ ಮೊಸರಿತ್ತು, ನೆಂಚಿಕೊಳ್ಳಲು ಉಪ್ಪಿನಕಾಯಿ ಇತ್ತು. ಆದರೆ ಗೌತಮಿಗೆ ಇದೇ ಭೂರಿ ಭೋಜನ ಅಂತನ್ನಿಸಿತು. ಮಧ್ಯಾಹ್ನ ವಿಠ್ಠಲ್ ರಾವ್ ಅವರ ಮನೆಯಲ್ಲಿ ಎಲ್ಲ ರೀತಿಯ ಪದಾರ್ಥಗಳಿದ್ದರೂ ಅಲ್ಲಿ ಅವಳಿಗೆ ಉಸಿರುಗಟ್ಟಿದ ಹಾಗೆ ಅನ್ನಿಸುತ್ತಿತ್ತು. ಆದರೆ ಇಲ್ಲಿ ಫ್ರೀ ಬರ್ಡ್ ಆಗಿದ್ದಳು. ಇಬ್ಬರು ಊಟ ಮುಗಿಸಿ ಮಲಗಲು ಹೋಗುವಷ್ಟರಲ್ಲಿ ಯಾರೋ ಬಾಗಿಲು ಬಡೆದರು. ಭುವನ್ ಗೌತಮಿ ಇಬ್ಬರು ಮುಖಾಮುಖ ನೋಡಿಕೊಂಡರು. ಗಂಟೆ ನೋಡಿದರೆ ರಾತ್ರಿ 10:15. ಇಷ್ಟೊತ್ತಿಗೆ ಯಾರು ಬಂದಿರಬಹುದು ಅಂತ ಇಬ್ಬರಿಗೂ ಗಾಬರಿಯಾಯಿತು. ಭುವನ್ ಗೌತಮಿಗೆ, 1 ನಿಮಿಷ ಇರಿ, ನಾನು ನೋಡ್ತೀನಿ
ಅಂತ ಹೇಳಿ ಹೋಗಿ ಬಾಗಿಲು ತೆರೆದ. ಅಲ್ಲಿ ವೀಳ್ಯದ ತಟ್ಟೆ ಇಟ್ಟುಕೊಂಡು ವಸಂತಮ್ಮ ನಿಂತಿದ್ದರು. ಅಮ್ಮ, ನೀವಾ ಇಷ್ಟು ಹೊತ್ತಲ್ಲಿ ಅಂತ ಭುವನ್ ಬಡಬಡಿಸಿದ. ಹಾಂ, ಗೊತ್ತಿದೆ. ನವದಂಪತಿಗಳ ಏಕಾಂತಕ್ಕೆ ಭಂಗ ತರಬಾರದು ಅನ್ನೋದು ನನಗೂ ಗೊತ್ತಿದೆ. ಅದಕ್ಕೆ ತಾನೇ ನಾನು ಬಂದಿರೋದು. ತೂತು, ಶಾಸ್ತ್ರ ಮಾಡೋಕ್ಕೆ ನಾನು ಬಂದಿರೋದು. ಬನ್ನಿ ಇಬ್ರು ಎನ್ನುತ್ತಾ ಮೆಟ್ಟಿಲು ಹತ್ತಿ ಹೊರಟರು ವಸಂತಮ್ಮ. ಭುವನ್ ಗೌತಮಿಗೆ ಹಿಂದೆಯೇ ಬರುವಂತೆ ಸನ್ನೆ ಮಾಡಿದ. ಗೌತಮಿ ಮಾತಿಲ್ಲದೆ ಕೀಲು ಕೊಟ್ಟ ಗೊಂಬೆಯ ಹಾಗೆ ಭುವನ್ ಜೊತೆ ಮೇಲಿನ ಮಹಡಿಗೆ ಹೋದಳು. ವಸಂತಮ್ಮ ಅವರಿಬ್ಬರನ್ನು ಭುವನ್ ರೂಮಿಗೆ ಕರೆದೊಯ್ದು ಅಲ್ಲಿನ ಹಾಸಿಗೆಯ ಮೇಲೆ ಕೂರಿಸಿದರು. ನಂತರ ವೀಳ್ಯದೆಲೆಗೆ ಸುಣ್ಣ ಹಚ್ಚಿ ಮಡಿಚಿ ಗೌತಮಿಯ ಕೈಲಿಟ್ಟು ಅದನ್ನು ಭುವನ್ಗೆ ಕೊಡಲು ಹೇಳಿದರು. ಗೌತಮಿ ಕಣ್ಣು ಬಿಡುತ್ತಾ ಹಾಗೆ ಮಾಡಿದಳು. ನಂತರ ಭುವನ್ ಕೈಲಿ ಗೌತಮಿಗೆ ಕೊಡಿಸಿದರು. ಇಬ್ಬರು ಅದನ್ನು ಕೈಯಲ್ಲಿ ಹಿಡಿದು ಕೂತರು. ಏನ್ ಮುಖ ನೋಡ್ತಾ ಇದ್ದೀರಾ ಇಬ್ರು? ಎಲೆ ಅಡಿಕೆ ಕೊಟ್ಟಿರುವುದು ಇಟ್ಕೊಳ್ಳುವುದಕ್ಕಲ್ಲ, ತಿನ್ನುವುದಕ್ಕೆ. ಹಾಕಿಕೊಳ್ಳಿ ಬಾಯಿಗೆ ಎಂದು ಗದರಿದರು ವಸಂತಮ್ಮ. ತಕ್ಷಣ ಇಬ್ಬರು ಕೈಯಲ್ಲಿ ಇದ್ದುದನ್ನು ಬಾಯಿಗೆ ತುರುಕಿಕೊಂಡರು. ಪಾಪ, ಇಬ್ಬರಿಗೂ ಇದರ ಅಭ್ಯಾಸವಿರಲಿಲ್ಲ. ಸುಣ್ಣದ ಘಾಟಿಗೆ ಗೌತಮಿ ಕಣ್ಣಿಂದ ನೀರಿಳಿಯಲಾರಂಭಿಸಿತು. ಆದರೆ ವಸಂತಮ್ಮ ಕೇರ್ ಮಾಡಲೇ ಇಲ್ಲ. ಸರಿ, ನಾನು ಹೊರಡ್ತೀನಿ, ಈಗ ನೀವು ಮಲ್ಗಿ ಅಂತ ಹೇಳಿದ ವಸಂತಮ್ಮ ನಾಚಿಕೊಳ್ಳುತ್ತಾ ರೂಮಿನಿಂದಾಚೆ ಹೋದರು. ಭುವನ್ ಅವರ ಜೊತೆಯೇ ಕೆಳಗಿಳಿದು ಹೋಗಿ ಬಾಗಿಲು ಲಾಕ್ ಮಾಡಿ ಬಂದ. ಅಷ್ಟರಲ್ಲಿ ಗೌತಮಿ ಎಲೆ ತಿನ್ನಲಾಗದೆ ಸಿಂಕಿನಲ್ಲಿ ಉಗಿದು ಬಂದಿದ್ದಳು. ಭುವನ್ ತಾನೂ ಹೋಗಿ ಉಗುಳಿ ಬಂದ. ನೋಡ್ರಿ, ನಮ್ಮಿಬ್ಬರಿಗೂ ಇದು ಇಷ್ಟವಿಲ್ಲ. ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಲ್ವಾ ಎಂದ ಭುವನ್ ಹಲ್ಲು ಬಿಡುತ್ತಾ. ಗೌತಮಿ ಅವನ ಕಡೆ ಕೆಕ್ಕರಿಸಿ ನೋಡಿದಳು. ಸರಿ, ಮಲ್ಗೋಣ್ವಾ ಎಂದ ಭುವನ್. ಗೌತಮಿಗೆ ಹೃದಯ ನಿಂತಂತಾಯ್ತು. ಮಲ್ಗೋದಾ? ಇಲ್ಲ, ಒಟ್ಗೆನಾ ಕೇಳಿದಳು ಗೌತಮಿ ಗಾಬರಿಯಿಂದ. ಇಲ್ಲೇ. ಯಾಕೆ? ನೀವೀಗ ನನ್ನ ಹೆಂಡತಿ ತಾನೇ, ಅಂದಮೇಲೆ ನೀವು ದಿನ ಇದೇ ರೂಮಲ್ಲಿ ಮಲಗಬೇಕು, ಅದೇ ತಾನೇ ಪದ್ಧತಿ ಎನ್ನುತ್ತಾ ಭುವನ್ ಕಣ್ಣು ಹೊಡೆದ. ಗೌತಮಿಗೆ ಕೋಪ ಒದ್ದುಕೊಂಡು ಬಂತು. ಅಂತೂ ನಿಮ್ಮ ಬುದ್ಧಿನ ನೀವು ತೋರಿಸ್ಬಿಟ್ರಲ್ಲ, ಗಂಡಸರೆಲ್ಲ ಒಂದೇ ಕಣ್ರಿ ಎನ್ನುತ್ತಾ ಗೌತಮಿ ಮೇಲೆದ್ದು ನಿಂತಳು. ಕೋಪದಿಂದ ಅವಳೆದೆ ಏರಿಳಿಯುತ್ತಿತ್ತು.